ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಜೂರಾತಿ ದೊರೆತಿದ್ದು, ಈಗಾಗಲೇ 20 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಶಾಸಕ ಡಾ ಮಂತ್ರಗೌಡ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಶಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹಾಗೆಯೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಿನಿ ಒಳಾಂಗಣ, ಸೆಮಿ ಇಂಡೋರ್ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಅಂಕಣ ನಿರ್ಮಾಣಕ್ಕೆ ಸರ್ಕಾರದಿಂದ 150 ಲಕ್ಷ ರೂಪಾಯಿ ವೆಚ್ಚಕ್ಕೆ ಅನುಮೋದನೆ ದೊರೆತಿದ್ದು, ಈಗಾಗಲೇ 20 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಶಾಸಕರು ವಿವರಿಸಿದರು. ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡ್ತಾ ಇದ್ದು, ಕ್ರೀಡಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಕೊಡಗು ಜಿಲ್ಲೆ ಕ್ರೀಡೆಯಲ್ಲಿ ಮತ್ತಷ್ಟು ಹೆಚ್ಚಿನ ಸಾಧನೆ ಮಾಡುವಂತಾಗಬೇಕೆಂದು ಸಲಹೆ ಮಾಡಿದರು. ರಾಜ್ಯ ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ ಈಗಾಗಲೇ ಜಾಗ ಗುರುತಿಸಲಾಗಿದ್ದು, ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಅಥವಾ ಶಾಸಕರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡಿಸಿ ಪ್ರಸಕ್ತ ವರ್ಷವೇ ಭೂಮಿ ಪೂಜೆ ನೆರವೇರಿಸಲಾಗುವುದೆಂದು ಡಾ ಮಂತ್ರಗೌಡ ತಿಳಿಸಿದರು. ಶಾಸಕರು, ಜನಪ್ರಿಯ ಶಾಸಕರು ಡಾಕ್ಟರ್ ಶ್ರೀ ಮಂತ್ರಗೌಡ ಅವರು ನೆರವೇರಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಗೆ ಸಹಕರಿಸಬೇಕು, ಕೈ ಜೋಡಿಸಬೇಕು. ಜಿಲ್ಲೆಯ ಸರ್ಕಾರದ ನೌಕರರ ಎಲ್ಲ ಸ್ನೇಹಿತರುಗಳಿಗೆ 2026ನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಒಳ್ಳೆಯ ರೀತಿಯಲ್ಲಿ ಆರೋಗ್ಯದ ಬಗ್ಗೆ, ಹೆಲ್ತ್ ಬಗ್ಗೆ ವರ್ಷ ಬಿಗಿನಿಂಗ್ ಅಲ್ಲೇ ಅಂದ್ರೆ ಪ್ರಾರಂಭ ಆಗಂತ ಸಂದರ್ಭದಲ್ಲೇ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಕ್ರೀಡಾಕೂಟ, ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸರಿಸಿದಂತ ಸರ್ಕಾರದ ಕೆಲಸ, ಸಾರ್ವಜನಿಕ ಕೆಲಸದಲ್ಲಿ ಕ್ರೀಡಾ ಅಭಿಮಾನಿಗಳು 2-3 ದಿವಸ ವರ್ಷಕ್ಕೆ ಕಾಯ್ತೀವಿ. ಅದಾದ್ಮೇಲೆ ನಾವು ಕ್ರೀಡೆ ಬಗ್ಗೆನೂ ಯೋಚನೆ ಮಾಡಲ್ಲ, ಕ್ರೀಡೆ ನೋಡಕ್ ಹುಚ್ಚು ಮಾತ್ರ ನಮಗೆ, ಆದ್ರೆ ಕ್ರೀಡೆ ಬಗ್ಗೆ ಯೋಚನೆ ಮಾಡಲ್ಲ, ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡೋದು ಕಡಿಮೆ. ನಾನು ಕೈ ಮುಗ್ದು ಏನ್ ಕೇಳ್ಕೊತೀನಿ ಅಂತಂದ್ರೆ, ನಮ್ಮ ನೌಕರಿಗೆ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಹೆಲ್ತಿ ಬಾಡಿ ಇಸ್ ಈಕ್ವಲ್ ಟು ಅ ಹೆಲ್ತಿ ಮೈಂಡ್. ಅಂದ್ರೆ ನಾವು ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅಂತಂದ್ರೆ ನಮ್ಮ ದೇಹನು, ಶರೀರನು ಒಂದು ರೀತಿಯಲ್ಲಿ ಆರೋಗ್ಯ ಆಗಿರ್ಬೇಕು. ಆರೋಗ್ಯ ಆಗಿರ್ಬೇಕು ಅಂತಂದ್ರೆ ಏನು, ಬರೀ ಡ್ರಗ್ಸ್, ಮೆಡಿಸಿನ್ಸ್ ಆ ಮುಖಾಂತರ ಅಲ್ಲ, ಬಟ್ ಎಕ್ಸರ್ಸೈಸ್ ಮುಖಾಂತರನೂ ಆಗ್ಬೇಕು. ನಾವು ಇಲ್ಲಿ ಒಂದ್ ದಿವಸ ಬಂದ್ಬಿಟ್ಟು ಓಡೋದು, ಆಟ ಆಡೋದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ನಿರಂತರವಾಗಿ ಸೇವೆ ಮಾಡ್ಕೊಂಡಂತ, ಸಾರ್ವಜನಿಕ ಕೆಲಸ ಮಾಡ್ಕೊಂತ, ಸರ್ವಿಸ್ ಮಾಡೋಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಹೇಳಿ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ನೈಟ್ ಬಂದಂತ ಸಂದರ್ಭದಲ್ಲಿ ಒಳ್ಳೆ ಊಟ ಮಾಡ್ಬಿಟ್ಟು ನಾವು ಮನಿಕೊಂಡ್ಬಿಡ್ತೀವಿ. ಆರೋಗ್ಯದ ಬಗ್ಗೆ ನಾವು ಯಾಕೆ ಕಾರಣಕ್ಕೂ ಯೋಚನೆ ಮಾಡಲ್ಲ. ಆರೋಗ್ಯದ ಬಗ್ಗೆ ಒಂದು 5-10 ಸಾವಿರ ರೂಪಾಯಿ ವರ್ಷದಲ್ಲೂ ನಾವು ಖರ್ಚು ಮಾಡಕ್ ಹೋಗಲ್ಲ. ಆ ವಿಚಾರದಲ್ಲಿ ನಮ್ಮ ಕೈ ಮುಗ್ದು ಏನ್ ಕೇಳ್ಕೊತೀವಿ ಅಂತಂದ್ರೆ, ಸೇವೆ, ನಮ್ಮ ಆರೋಗ್ಯನೂ ಒಳ್ಳೇದಿರ್ಬೇಕು. ಆರೋಗ್ಯ ಒಳ್ಳೇದಿರ್ಬೇಕು ಅಂತಂದ್ರೆ ಬರೀ ನಾಟ್ ಫಿಸಿಕಲ್ ಸ್ಟ್ರೆಂತ್, ಇವನ್ ಮೆಂಟಲ್ ಸ್ಟ್ರೆಂತ್ ಆಗು ನಮ್ಗೆ ಚೆನ್ನಾಗಿರ್ಬೇಕು, ಗಟ್ಟುಮುಟ್ಟಿಯಾಗಿರ್ಬೇಕು. ಆ ವಿಚಾರದಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಶರೀರಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಎಕ್ಸರ್ಸೈಸ್ಗೆ ಒಂಚೂರು ನಾವು ಪ್ರಯತ್ನ ಅಂದ್ರೆ ಅದನ್ನ ಒದಗಿಸಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೇರಿದಂತೆ ಎಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಎಲ್ಲ ಸರ್ಕಾರ ನೌಕರ ಎಲ್ಲ ಪದಾಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ, ನಾವು ಏನೇ ಕಷ್ಟ ಇರ್ಲಿ, ಏನೇ ಕೆಲಸದ ಒತ್ತಡ ಇರ್ಲಿ, ಖುಷಿಯಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಸಾರ್ವಜನಿಕರಿಗೆ ಬಂದಂತ ಸಂದರ್ಭದಲ್ಲಿ ನಾವು ಕೆಲಸ ಅವ್ರು ಹೇಳಿದೆಲ್ಲನೂ ಮಾಡಕ್ಕಾಗಲ್ಲ. ಅವ್ರಿಗೆ ಮಾತ್ರ ಗೌರವ ಕೊಟ್ಟು, ಕೂರಿಸಿ, ಮಾತಾಡಿಸಿ, ಒಂಚೂರು ನೆಗಾಡ್ಸ್ಬಿಟ್ಟು ಕಳ್ಸಿದ್ರೆ ಅದೇ ದೂರ ಹೋಗುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮಗೂ ಪುರುಷತ್ತಿರಲ್ಲ, ನಮಗೂ ಒತ್ತಡ ಇರ್ತದೆ, ಆಗಲ್ಲ ಹೋಗ ಮರೆ ಅಂತೀವಿ. ಆ ತರ ಮಾತಾಡೋಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ಆತಂಕ ಬರ್ತದೆ. ನಮ್ಮ ಕೆಲಸ ಏನು, ವಿಧಾನಸೌಧದಲ್ಲಿ ಒಂದು ಅದ್ಭುತವಾಗಿ ಒಂದು ಏನ್ ಬಂದಿದೆ ಹೇಳಿ, ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್, ಅಂದ್ರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬಂದಿದೆ. ದಯವಿಟ್ಟು
ಆ ವಿಧಾನಸೌಧ ನಮ್ದೆಲ್ಲ ಒಂದು ನೀವ್ ಹೇಳ್ದಂಗೆ ನಮ್ದೆಲ್ಲ ಒಂದು ದೇವಸ್ಥಾನ. ಅದು ಆ ದೇವಸ್ಥಾನದಲ್ಲಿ ಏನ್ ಬರ್ದಿರೋದು ನಮ್ಮ ಇಲ್ಲಿ ಮಡಿಕೇರಿ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲೂ ಅದೇ ಪಾಲಿಸ್ಬೇಕು ಅಂತ ಹೇಳ್ತಾ, ನೌಕರ ಸಂಘದ ಅಧ್ಯಕ್ಷರು ಅರುಣ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಒಂದು ಜಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಎಂಸಿ ಅರುಣ್ ಕುಮಾರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಿಂದ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಟಿ ವಿಸ್ಮಯಿ, ಸಂಘದ ನಿರ್ದೇಶಕರಾದ ಎಸ್ ಹೊಂದೇಗೌಡ, ಜಿಲ್ಲಾ ಕಾರ್ಯದರ್ಶಿ ಬಿಜಿ ಸಂದೀಪ, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಜಿಲ್ಲಾ ಖಜಾಂಚಿ ಪಿಡಿ ರಾಜೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಹಾರೈಕೆಯೊಂದಿಗೆ ಫೋಟೋ ಪ್ಲೀಸ್. ಹಾಕಿ ವಿಭಾಗದಲ್ಲಿ